ಮಣ್ಣೆತ್ತಿನ ಅಮಾಸೆ. ಇಂದು ನಾವು ಮಣ್ಣೆತ್ತಿನ ಅಮಾಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯವು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಮಣ್ಣೆತ್ತಿನ ಅಮಾವಾಸ್ಯೆ ಜನರು ಸಂಭ್ರಮದಿಂದ ಆಚರಿಸುತ್ತಾರೆ. ಭೂತಾಯಿಗೆ ಮತ್ತು ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸುವ ಆಚರಣೆಯೇ ಮಣ್ಣೆತ್ತಿನ ಅಮಾವಾಸ್ಯೆ. ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣಿನಿಂದ ಮಾಡಿದ ಜೋಡಿ ಎತ್ತಿನ ಮೂರ್ತಿಗೆ ಪೂಜೆ ಮಾಡುತ್ತಾರೆ. ಅಮಾವಾಸ್ಯೆಯ ನಂತರ ಪ್ರತಿ ವಾರ ಕೂಡ ಜೋಡು ಎತ್ತಿನ ಮಣ್ಣಿನ ಮೂರ್ತಿ ಮಾಡಿ ಪೂಜಿಸುತ್ತಾರೆ. ಇದನ್ನು ನಾಗರ ಅಮಾವಾಸ್ಯೆವರೆಗೂ ಪೂಜೆ ಮಾಡುತ್ತಾರೆ. ಪೌರಾಣಿಕ ಕಥೆಯ ಪ್ರಕಾರ ಶಿವನ ವರದಿಂದ ಶಿಲಾದ ಋಷಿಗೆ ಭೂಮಿಯಲ್ಲಿ ಸಿಕ್ಕ ಮಗನೇ ನಂದಿ. ಕೆರೆ ಅಥವಾ ಹೊಲದ ಮಣ್ಣಿನಿಂದ ಮಾಡಿದ ಜೋಡಿ ಎತ್ತಿನ ಮೂರ್ತಿಯನ್ನು ಪೂಜೆ ಮಾಡುತ್ತಾರೆ. ಕೆಲವರು ಮಾರುಕಟ್ಟೆಯಿಂದ ಜೋಡಿ ಎತ್ತಿನ ಮಣ್ಣಿನ ಮೂರ್ತಿಯನ್ನು ತಂದು ಪೂಜೆ ಮಾಡುತ್ತಾರೆ. ಎರೆಮಣ್ಣನ್ನು ತಂದು ಗಿರಿಬಸವನ ಮಾಡಿ ಪೂಜೆ ಮಾಡುತ್ತಾರೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.